ರಾಹುಲ್ ಗಾಂಧಿ ಅವರು ಆಗ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರದ ಯಾವುದೇ ಒಬ್ಬ ವ್ಯಕ್ತಿ ಆಗ್ಬೋದು. ಸುಧಾಕರ್ದು ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಆಗಲ್ಲ. 100% ರಕ್ಷಾರಾಮಯ್ಯ ಅವರು ಈ ಸಾರಿ ಲೋಕಸಭೆಗೆ ಆಯ್ಕೆಯಾಗಿ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಹುಪಾಲು ಜೆಡಿಎಸ್ ಪಕ್ಷ ಅಂತಕ್ಕಂಥದ್ದು ಒಂದು ಕುಟುಂಬ ರಾಜಕಾರಣದ ಪಕ್ಷ. ಅದು ಕಡಿಮೆ ಅಂದ್ರೂ 20 ಲೋಕಸಭಾ ಕ್ಷೇತ್ರಗಳನ್ನ ಕರ್ನಾಟಕ ರಾಜ್ಯದಿಂದ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿ ಪಾರ್ಲಿಮೆಂಟ್ ಕಳಿಸ್ತಾರೆ. ಇವತ್ತು 0ಯಿಂದ ಈ ದೇಶನ ಈ ಮಟ್ಟಕ್ಕೆ ಕಟ್ಟಿ ಬೆಳೆಸಿದ್ದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಈ ದೇಶದಲ್ಲಿ ಫ್ಲೈಟ್ಗಳೆಲ್ಲ ಓಡಾಡ್ತಾ ಇತ್ತು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಕಾಂಗ್ರೆಸ್ ಪಕ್ಷದಿಂದ ಸಂಸದರಾದ್ರೆ ನಮ್ಗೆ ಒಳ್ಳೆ ಖುಷಿಯ ವಿಚಾರ ಅನ್ಸುತ್ತೆ. ನೀರವ್ ಮೋದಿ ಇರ್ಬೋದು, ವಿಜಯ್ ಮಲ್ಯ ಇರ್ಬೋದು, ಇವರೆಲ್ಲ ಲಕ್ಷಾಂತರ ಕೋಟಿ. ಒಬ್ಬ ರೈತ ಇವತ್ತು 1 ಲಕ್ಷ ರೂಪಾಯಿ ಅವನೇನೋ ಬೆಳೆ ಹಾಕೋದಕ್ಕೆ ಸಾಲ ತಗೊಂಡ್ಬಿಟ್ಟ ಬ್ಯಾಂಕ್ ಅಲ್ಲಿ ಅಂದ್ರೆ ಅವ್ರ ಮನೆ ಮುಂದೆ ಇವತ್ತು ಬಂದು ತಮಟೆ ಬಾರಿಸ್ತಾರೆ. ಪಾಪ ವಿಷ ಕುಡಿದು ರೈತರು ಸಾಯ್ತಾರೆ. ಆದ್ರೆ ಲಕ್ಷಾಂತರ ರೂಪಾಯಿ ಕೋಟಿ ಇವ್ರು ತಗೊಂಡು ಹೋಗಿರೋರು ಇವ್ರನ್ನ ಯಾರು ಮಾತಾಡ್ಸೋರೇ ಇಲ್ಲ. ಎಸ್ ವೀಕ್ಷಕರೇ, ನಾನೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಇದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ, ಹಾಗೇನೆ ಕಂಬಳಿಪುರ ಗ್ರಾಮ. ಈ ಗ್ರಾಮದಲ್ಲಿ ಇರುವಂತಹ ಜನ ಅಥವಾ ಏನು ಮತದಾರರಿದ್ದಾರೆ, ಅವರು ಲೋಕಸಭಾ ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ ಅವರನ್ನೇ ಕೇಳೋಣ. ಸದ್ಯಕ್ಕೆ ಇಲ್ಲಿನ ಹಾಲಿ ಸಂಸದರಾಗಿ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ BN ಬಚ್ಚೇಗೌಡರಿದ್ದಾರೆ. ಏನ್ ಹೇಳ್ತಾರೆ ಜನ ಕೇಳೋಣ. ಸರ್ ನಮಸ್ತೆ. ನಿಮ್ಮ ಪ್ರಕಾರ ಯಾರು ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ MP ಆಗ್ಬೇಕು ಅಂತ ಹೇಳ್ತೀರಾ? ಯಾವ ಪಕ್ಷದಿಂದ ಆಗ್ಬೇಕು ಅಥವಾ ವ್ಯಕ್ತಿಗತವಾಗಿ ಯಾರಾಗ್ಬೇಕು ಅಂತ? ಸರ್, ಯಾರು ಈ ಚಿಕ್ಕಬಳ್ಳಾಪುರ ಕ್ಷೇತ್ರ ಕಳೆದ ಒಂದು 2019ನೇ ಚುನಾವಣೆಯಲ್ಲಿ ಏನು ಸನ್ಮಾನ್ಯ BN ಬಚ್ಚೇಗೌಡ ಸಾಹೇಬರು ಈ ಕ್ಷೇತ್ರದ ಸಂಸದರಾಗಿದ್ರು. ಸಂಸದರಾದ ಮೇಲೆ ಅವರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅನುದಾನಗಳನ್ನು ಬಳಸಿಕೊಂಡು ಇಲ್ಲಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಏನು ಈಗ 2024ರ ಲೋಕಸಭಾ ಚುನಾವಣೆ ಬಂದಿದೆ. ಈ ಒಂದು ಚುನಾವಣೆಗೆ ಏನು ಇವತ್ತು ನೀವು ನೋಡ್ತಾ ಇರ್ಬೋದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಜನಪರವಾದ, ಬಡವರ ಪರವಾದ, ದಲಿತರ ಪರವಾದ, ಅಲ್ಪಸಂಖ್ಯಾತರ ಪರವಾದ ಒಂದು ಸರ್ಕಾರವನ್ನು ನಡೆಸ್ತಾ ಇದೆ ಈ ರಾಜ್ಯದಲ್ಲಿ. ಅದೇ ರೀತಿಯಾಗಿ ಕೇಂದ್ರದಲ್ಲೂ ಸಹ ಇದೇ ರೀತಿ ಬಡಬಗ್ಗರಿಗೆ ಅನುಕೂಲವಾಗ್ತಕ್ಕಂಥ ಸರ್ಕಾರಗಳು ಬಂದ್ರೆ ಜನರಿಗೆ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಏನು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಮೊದಲೇ ಹೇಳ್ದಂಗೆ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ಬಡವರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ತಾ ಇದೆ, ಅದೇ ರೀತಿಯಾದಂಥ ಒಂದು ಪ್ರಗತಿಪರವಾದ ಸರ್ಕಾರ, ಪ್ರಗತಿಪರವಾದ ಚಿಂತನೆ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿಗಳು ಇಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಾವು ಏನು ಇವತ್ತು ಒಬ್ಬ ಯಂಗ್ ಅಂಡ್ ಎನರ್ಜೆಟಿಕ್ ಯುವ ರಾಜಕಾರಣಿ ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಈಗಾಗಲೇ ಘೋಷಣೆ ಆಗಿದ್ದಾರೆ. ಸೊ ಅವರು ಈ ಒಂದು ಕ್ಷೇತ್ರನ ಪ್ರತಿನಿಧಿಸಿ ಕಾಂಗ್ರೆಸ್ ಪಕ್ಷದಿಂದ ಸಂಸದರಾದ್ರೆ ನಮ್ಗೆ ಒಳ್ಳೆ ಖುಷಿಯ ವಿಚಾರ ಅನ್ಸುತ್ತೆ. ಎಸ್ ಸರ್, ಇನ್ನ ರಕ್ಷಾರಾಮಯ್ಯ ವರ್ಸಸ್ ಕೆ ಸುಧಾಕರ್, ಅಲ್ಲಿಂದ ಮೈತ್ರಿ, ಬಿಜೆಪಿ ಮತ್ತೆ JDS ಮೈತ್ರಿಯಿಂದ ಕೆ ಸುಧಾಕರ್ ಆದ್ರೆ ಪೈಪೋಟಿ ಹೇಗಿರ್ಬೋದು? ಸರ್, ತಾವು ಹೇಳ್ದಂಗೆ ಈಗ ರಕ್ಷಾರಾಮಯ್ಯ, ನಾನು ಮೊದಲೇ ಹೇಳಿದೆ, ಯಂಗ್ ಅಂಡ್ ಎನರ್ಜೆಟಿಕ್ ಲೋಕಸಭಾ ಸದಸ್ಯರಾಗೋಕೆ ಹೊರಟಿದ್ದಾರೆ. ಅದೇ ರೀತಿ ನಾವು ಸುಧಾಕರ್ ಅವರ ಆಡಳಿತವನ್ನು ಕಳೆದ ಬಿಜೆಪಿ ಸರ್ಕಾರದಲ್ಲಿ ನಾವು ನೋಡಿದ್ದೀವಿ. ಮುಖ್ಯವಾಗಿ ಏನು ಕರೋನಾ ಬಂದಂತ ಸಂದರ್ಭದಲ್ಲಿ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ನಡೆದಂತ ಕೆಲವು ಹಗರಣಗಳು ತಾವೆಲ್ಲ ಮೀಡಿಯಾಗಳಲ್ಲಿ ತಾವೇ ಟೆಲಿಕಾಸ್ಟ್ ಮಾಡಿ ಯಾವ ರೀತಿ ಅವರು ಅದೇ ಒಂದು ಕಳೆದ ಸರ್ಕಾರದ ಅವರು ವೈದ್ಯಕೀಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅಂತ ಕರೋನಾ ಮಹಾಮಾರಿ ಇದ್ದಂಥ ಸಂದರ್ಭದಲ್ಲಿ ಅವರ ಹಗರಣಗಳ ಇದ್ದಿದ್ರಿಂದನೇ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದು ರಾಜಕಾರಣದ ಹಿನ್ನೆಲೆನೇ ಇಲ್ದಿರ್ತಕ್ಕಂಥ ಒಬ್ಬ ಶಿಕ್ಷಕರಾಗಿದ್ದಂಥ ಪ್ರದೀಪ್ ಈಶ್ವರ್ ಅಂತಕ್ಕಂಥವರು ಅವರನ್ನ ಬಹುಮತಗಳ ಅಂತರದಿಂದ ಸೋಲಿಸಿದ್ದು ತಮಗೆಲ್ಲ ಗೊತ್ತೇ ಇದೆ. ಆ ನಿಟ್ಟಿನಲ್ಲಿ ಇದು ಲೋಕಸಭಾ ಕ್ಷೇತ್ರ, 8 ವಿಧಾನಸಭಾ ಕ್ಷೇತ್ರಗಳನ್ನ ಪ್ರತಿನಿಧಿಸಬೇಕು. ಆ ನಿಟ್ಟಿನಲ್ಲಿ ಇವರು ಸುಧಾಕರ್ ಅವರು ಈ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರಿಗೆ ಅಷ್ಟೊಂದೇನು ಟಫ್ ಕಾಂಪಿಟೇಟರ್ ಅಲ್ಲ ಅಂತ ನಮ್ಮ ಭಾವನೆ ಇದೆ. 1-2-3 ಕ್ಷೇತ್ರದಲ್ಲಿ ಏನು ಬಿಜೆಪಿ ಪ್ರಾಬಲ್ಯ ಇರ್ಬೋದು, ಆದರೆ ಬಹುಪಾಲು ಇನ್ನು 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇದೆ. ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯ ಆಗಿರೋದ್ರಿಂದ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ ಇದೆ, ಈ ಸರ್ಕಾರದ ಕಾರ್ಯವೈಖರಿ ಎಲ್ಲ ಮಧ್ಯಮ ವರ್ಗದವರು, ಬಡವರು, ವಿದ್ಯಾರ್ಥಿಗಳು, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಒಪ್ಕೊಂಡಿರ್ತಕ್ಕಂಥ ಸರ್ಕಾರ. ಆ ನಿಟ್ಟಿನಲ್ಲಿ ಈ ಸರ್ಕಾರದ ಏನು ಪಂಚ ಗ್ಯಾರಂಟಿಗಳಿದೆ, ಈ ಒಂದು ಪಂಚ ಗ್ಯಾರಂಟಿಗಳೇ ಈ ಸಾರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಸೇರಿಸ್ಕೊಂಡು ಕಡಿಮೆ ಅಂದ್ರೂ 20 ಲೋಕಸಭಾ ಕ್ಷೇತ್ರಗಳನ್ನ ಕರ್ನಾಟಕ ರಾಜ್ಯದಿಂದ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿ ಪಾರ್ಲಿಮೆಂಟ್ ಕಳಿಸ್ತಾರೆ. ಸರ್, ಏನು 8 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಮಾಡ್ತಾ ಇದೆ. ಹಾಗೇನೆ ಏನು ಗ್ಯಾರಂಟಿ ಯೋಜನೆಗಳನ್ನ ಗಮನಿಸೋದಾದ್ರೆ ಇದೆರಡೂ ಕೂಡ ಏನು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂತ ಅನ್ಸುತ್ತಾ?
100ಕ್ಕೆ 100 ಪಾಲು. ನಾನು ಮೊದಲೇ ಹೇಳಿದೆ, ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ತಾವು ನೋಡಿರ್ಬೋದು. ಬಡವರಿಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ನುಡಿದಂತೆ ನಡೆದಂತ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ. ಇವತ್ತು 10 kg ಅಕ್ಕಿ ಕೊಡ್ತಾ ಇದ್ದಾರೆ, 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಬದಲಿಗೆ ಒಂದು ವ್ಯಕ್ತಿಗೆ 5 kg ಅಕ್ಕಿ ಬದಲಾಗಿ 170 ರೂಪಾಯಿ ಅವರ ಅಕೌಂಟ್ಗೆ DBT ಮೂಲಕ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಮಹಿಳೆಯರು ಇವತ್ತು ನಮ್ಮ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಬಹುದು. ಶಕ್ತಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದ್ದಾರೆ. ಪ್ರತಿ ಬಡ ಮಹಿಳೆಗೆ ಇವತ್ತು 2,000 ರೂಪಾಯಿ ಪ್ರತಿ ತಿಂಗಳು ಅವ್ರ ಅಕೌಂಟ್ಗೆ ಜಮೆ ಆಗ್ತಾ ಇದೆ. ಇದರಿಂದ ಎಷ್ಟೋ ಸಂಸಾರಗಳು ಏನು ಪುರುಷ ಪ್ರಧಾನವಾದ ಕುಟುಂಬಗಳಲ್ಲಿ ಏನು ಯಜಮಾನರು ಸರಿಯಾಗಿ ಮನೆ ನಡೆಸೋದಕ್ಕೆ ಆಗ್ಲಿಲ್ಲ ಅಂದ್ರೂ ಹೆಣ್ಮಕ್ಳು ಇವತ್ತು ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಸೌಲಭ್ಯಗಳಿಂದ ಎಷ್ಟೋ ತಮ್ಮ ಬದುಕುಗಳನ್ನ ಕಟ್ಕೊಂಡಿದ್ದಾರೆ. ಮಕ್ಕಳಿಗೆ ಫೀಸ್ಗಳನ್ನ ಕಟ್ತಾ ಇದ್ದಾರೆ. ಸ್ಕೂಲ್ಗಳಲ್ಲಿ ಮಕ್ಕಳನ್ನ ಓದಿಸೋದಕ್ಕೆ ತುಂಬಾ ಅನುಕೂಲ ಆಗಿದೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಏನು ಡಿಗ್ರಿ ಮಾಡಿ ಡಿಪ್ಲೊಮಾ ಮಾಡಿ ಕೆಲಸ ಸಿಕ್ಕಿಲ್ಲ ಅಂತ 1 ವರ್ಷ 6 ತಿಂಗಳು ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಏನು ಇವತ್ತು ಸ್ಕಾಲರ್ಶಿಪ್ಸ್ ಅನ್ನ ಕೊಡ್ತಾ ಇದೆ ಏನು ನಮ್ಮ ರಾಜ್ಯ ಸರ್ಕಾರ. 3,000 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಗೆ ಮತ್ತೆ ಡಿಗ್ರಿ ಹೋಲ್ಡರ್ಗೆ 1,500 ರೂಪಾಯಿ ಒಂದು ಪ್ರೋತ್ಸಾಹ ಧನವನ್ನು ಇವತ್ತು ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ಕೊಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಏನು ಇವತ್ತು ರಾಜ್ಯ ಸರ್ಕಾರ ಈ ಕಾರ್ಯಕ್ರಮಗಳನ್ನು ಕೊಟ್ಟಿದೆ, ಇದು ಒಂದು ರೆವಲ್ಯೂಷನರಿ ಕಾರ್ಯಕ್ರಮಗಳು ಅಂತ ಹೇಳ್ಬೋದು. ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲೇ ತಾವು ನೋಡಿರ್ಬೋದು. ತೆಲಂಗಾಣ ಸರ್ಕಾರ ಈ ಒಂದು ಕಾರ್ಯಕ್ರಮಗಳನ್ನು ಅಡಾಪ್ಟ್ ಮಾಡಿಕೊಂಡು ಅಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ಅಧಿಕಾರಕ್ಕೆ ಬಂತು. ಇವತ್ತು ಇದೇ ಗ್ಯಾರಂಟಿಗಳನ್ನು ಇನ್ನೂ ಉತ್ತಮಪಡಿಸಿ ನಮ್ಮ ಕೇಂದ್ರ ಸರ್ಕಾರದ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದ ಸರ್ಕಾರ ಇವತ್ತು ಅವರು ಸಹ ಮ್ಯಾನಿಫೆಸ್ಟೋದಲ್ಲಿ ಇದೇ ಅಂಶಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಆದ್ರೆ ನಮ್ಗೆ ಗೊತ್ತಾಗುತ್ತೆ ಇದ್ರೆ ಎಲ್ಲದರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಮಟ್ಟಿಗೆ ಈ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಾಹೇಬ್ರ ಸರ್ಕಾರ ಜನಪರವಾದ ಸರ್ಕಾರ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಲೋಕಸಭಾ ಏನು ಸದಸ್ಯರು 28 ಜನ ಕರ್ನಾಟಕದಲ್ಲಿದ್ದಾರೆ. ಬಹುಪಾಲು 20ಕ್ಕಿಂತ ಕಡಿಮೆ ಇಲ್ದಂಗೆ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ದು ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಆಗಲ್ಲ. 100ಕ್ಕೆ 100 ಪಾಲು ರಕ್ಷಾರಾಮಯ್ಯ ಅವರು ಈ ಸಾರಿ ಲೋಕಸಭೆಗೆ ಆಯ್ಕೆಯಾಗಿ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸರ್, ಇನ್ನ ಪ್ರಸ್ತುತ ಇರುವಂತಹ ಸಂಸದರು BN ಬಚ್ಚೇಗೌಡರು ಬಿಜೆಪಿಯಿಂದ ಎಲೆಕ್ಟ್ ಆದಂತವ್ರು, ಅವರ ಕಾರ್ಯವೈಖರಿ ಬಗ್ಗೆ ಅಂದ್ರೆ ಏನು ಕ್ಷೇತ್ರದ ಕಡೆ ಕೆಲಸಗಳನ್ನು ಮಾಡಿದಾರ, ಹೇಗೆ ಮತ್ತೆ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಬೇರೆ ಹೇಳಿದ್ದಾರೆ, ಏನ್ ಹೇಳ್ತಾರೆ? ಕಳೆದ 2 ದಿನಗಳ ಹಿಂದೆ, ಮೋಸ್ಟ್ಲಿ 2-3 ದಿನಗಳ ಹಿಂದೆ ತಮ್ಗೆ ಗೊತ್ತಿರ್ಬೋದು, BN ಬಚ್ಚೇಗೌಡರು ಲೋಕಸಭಾ ಸಂಸದರಾಗಿದ್ದಂಥವರು ತಮ್ಮ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ತಮ್ಗೆ ಗೊತ್ತಿರ್ಬೋದು. ಸ್ವಇಚ್ಛೆಯಿಂದ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಕಾರಣ ನಿಮಗೂ ಗೊತ್ತಿರುತ್ತದೆ. ಬಿಜೆಪಿ ಪಕ್ಷದಲ್ಲಿ ಏನು 70 ವರ್ಷ ಆದವರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಒಂದು ಘೋಷಣೆ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಸದರು 82 ವರ್ಷ ವಸಂತಗಳನ್ನು ಪೂರೈಸಿದ್ದಾರೆ. ಹಂಗಾಗಿ ಅವರು ಸ್ವಇಚ್ಛೆಯಿಂದ ನಾವು ರಾಜಕೀಯ ನಿವೃತ್ತಿಯನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಅಂತ ರಾಜೀನಾಮೆಯನ್ನ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಸಲ್ಲಿಸಿದ್ದಾರೆ. ಅದಕ್ಕೂ ಮುಂಚೆ ಅವರು ಸಂಸದರಾಗಿ ಅವರ ಒಂದು ವ್ಯಾಪ್ತಿಯಲ್ಲಿ, ಕಾರ್ಯವ್ಯಾಪ್ತಿಯಲ್ಲಿ ಏನೇನು ಕೆಲಸಗಳಾಗ್ಬೋದು, ಏನೇನು ಅವರಿಂದ ಸಾಧ್ಯ ಆಗಿದೋ ಅಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಯಾಕಂದ್ರೆ ನಾವು ಒಂದು ಲೋಕಸಭಾ ಕ್ಷೇತ್ರದಿಂದ ಒಬ್ಬ ವ್ಯಕ್ತಿಯಿಂದ, ಯಾಕಂದ್ರೆ 8 ವಿಧಾನಸಭಾ ಕ್ಷೇತ್ರ ಬರ್ತದೆ ಒಂದು ಲೋಕಸಭಾ ಕ್ಷೇತ್ರಕ್ಕೆ. ಅದರಲ್ಲಿ 8 ಜನ MLAಗಳು ಬರ್ತಾರೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರಿಗೂ ಅನುದಾನಗಳು ಬರ್ತವೆ, ಅವರು ಮಾಡ್ತಾರೆ. ಜೊತೆಗೆ ಲೋಕಸಭಾ ಅನುದಾನಗಳು ಏನು ಸಂಸದರ ಅನುದಾನ ಬರ್ತದೆ ಅದನ್ನು ಬಳಸ್ಕೊಂಡು ಈ ಒಂದು 8 ವಿಧಾನಸಭಾ ಸದಸ್ಯರಿಗೂ ಸಹ ಇವರು ಸಹಕಾರವನ್ನು ಕೊಟ್ಕೊಂಡು ಇವ್ರ ಕಾರ್ಯವ್ಯಾಪ್ತಿಯಲ್ಲಿ ಉತ್ತಮವಾಗಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿದ್ದಾರೆ. ಜನಕ್ಕೆ, ತಾಲೂಕಿನ ಜನಕ್ಕೆ ಹಾಗೂ ಲೋಕಸಭಾ ಕ್ಷೇತ್ರದ ಜನಕ್ಕೆ ತೃಪ್ತಿ ಇದೆ. BN ಬಚ್ಚೇಗೌಡ ಅವರ ಪುತ್ರ ಶರತ್ ಬಚ್ಚೇಗೌಡರು ಈ ಒಂದು ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ MLA ಆಗಿದ್ದಾರೆ. ಸೊ ಅವರ ಕೆಲಸದ ಬಗ್ಗೆ ಹೇಳೋದಾದ್ರೆ ಹೇಗೆ, ಏನ್ ಹೇಳ್ತೀರಾ? ಇವತ್ತು ನಾವು ಹೇಳೋದಕ್ಕಿಂತ ತಮಗೆ ಗೊತ್ತಿರ್ಬೋದು, ಇವತ್ತು ಯಾವುದೇ ಇಲ್ಲಿ ಐಡೆಂಟ್ ಸೀಕ್ರೆಟ್ ಇಲ್ಲ. ಶರತ್ ಬಚ್ಚೇಗೌಡರು ಒಬ್ಬ ಉದಯೋನ್ಮುಖ ರಾಜಕಾರಣಿ. ಮುಂದಿನ ದಿನಗಳಲ್ಲಿ ಅವರು ಬರೀ ಹೊಸಕೋಟೆ ತಾಲೂಕಿಗಲ್ಲ, ಅವ್ರ ಸೇವೆ ಇಡೀ ರಾಜ್ಯಕ್ಕೆ ದೊರಕುವಂತಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಆಗಿದೆ. ಕಾರಣ ಏನು ಅಂದರೆ, ಇವತ್ತು ನಾವು ನೋಡ್ತಾ ಇದ್ದೀವಿ, ಶರತ್ ಬಚ್ಚೇಗೌಡರು ವಿಧಾನಸಭೆಯಲ್ಲಿ ಏನು ಅಧಿವೇಶನಗಳು ನಡೆದಂಥ ಸಂದರ್ಭದಲ್ಲಿ ಅವರು ಪ್ರತಿನಿಧಿಸ್ತಕ್ಕಂಥ ಸಮಸ್ಯೆಗಳಿದೆಯಲ್ಲ, ಅದು ಬರೀ ಹೊಸಕೋಟೆ ತಾಲೂಕಿನ ಸಮಸ್ಯೆ ಅಲ್ಲ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಪ್ರತಿನಿಧಿಸೋದು, ಆ ಸಮಸ್ಯೆಗಳನ್ನು ವಿವರಣೆ ಮಾಡ್ತಕ್ಕಂಥದ್ದು ಯಾವ ಮಟ್ಟಕ್ಕೆ ಅವರು ಇವತ್ತು ಗುರುಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಅಂದರೆ, ಯಾವುದೇ ಒಬ್ಬ ಸಚಿವರಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಇಂಥ ಉದಯೋನ್ಮುಖ ರಾಜಕಾರಣಿಗಳು, ವಿದ್ಯಾವಂತ ರಾಜಕಾರಣಿಗಳು, ಜನಪರವಾದಂಥ ಕೆಲಸ ಮಾಡಬೇಕು ಅಂತ ತುಡಿತಾ ಇರ್ತಕ್ಕಂಥ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದರೆ ಈ ಒಂದು ರಾಜ್ಯ ಸುಭಿಕ್ಷ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಶರತ್ ಬಚ್ಚೇಗೌಡರು ಈ ಒಂದು ಹೊಸಕೋಟೆ ಅಂತಕ್ಕಂಥ ಒಂದು ಹೊಸಕೋಟೆಗೆ ಹೊಸ ಒಂದು ಭರವಸೆ ಕಿರಣ ಅವರು.
ಇದೇ ರೀತಿ ಹೊಸಕೋಟೆಗೆ ಭರವಸೆ ಕಿರಣ ಆದ್ರೆ ಸಾಲದವರು, ಅವ್ರಿಗಿರೋ ಎಬಿಲಿಟಿ, ಅವರ ಸಾಮರ್ಥ್ಯ, ಅವರ ವಿದ್ಯಾಭ್ಯಾಸ ನೋಡಿದ್ರೆ ಇಡೀ ರಾಜ್ಯಕ್ಕೆ ಅವರು ಒಬ್ಬ ಮಾದರಿ ರಾಜಕಾರಣಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್, ನಿಮ್ ಪ್ರಕಾರ ಈ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಯಾರು MP ಆಗ್ಬೇಕು ಅಂತೀರಾ? ನಮಗೆ ರಕ್ಷಾರಾಮಯ್ಯ ಅವರು ಸರ್. ರಕ್ಷಾರಾಮಯ್ಯ ಅವರು. ಯಾಕೆ ಸರ್ ರಕ್ಷಾರಾಮಯ್ಯ ಅವರು? ಅವರು ಒಬ್ಬ ಯುವಕರು, ಅವ್ರನ್ನು ಒಂದ್ಸಲ ನೋಡೋಣ ಅಂತ ಹೊಸ ಮುಖ. ಹೌದು, ಹೊಸ ಮುಖಕ್ಕೆ ಕಾಂಗ್ರೆಸ್ ಕಡೆಯಿಂದ ನಮ್ಮ ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡರು ಹೇಗಿದ್ದಾರೋ ಹಂಗೆ ಅವರು ನಮ್ಮ ಭಾಗಕ್ಕೆ ಸಂಸದರಾದ್ರೆ ಒಳ್ಳೇದು ಅಂತ ನಾನು. ಕೆ ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ ಆದ್ರೆ ಪೈಪೋಟಿ ಹೇಗಿರ್ಬೋದು ಅಂತ? ತುಂಬಾ ಪೈಪೋಟಿಯಾಗಿರುತ್ತೆ. ರಕ್ಷಾರಾಮಯ್ಯ ಅವ್ರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಪ್ರಸ್ತುತ ಇರುವಂತ ಏನು ಹಾಲಿ ಸಂಸದರು BN ಬಚ್ಚೇಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಕ್ಷೇತ್ರಕ್ಕೆ ಕೆಲಸಗಳನ್ನು ಮಾಡಿದಾರ ಹೇಗೆ? ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ತುಂಬಾ ಬಹುಮಟ್ಟದ ರಾಜಕಾರಣಿ ಸರ್ ಅವರು ಯಾವುದೇ ಸಂಶಯ ಇಲ್ದಿರೇನೆ ಸಂಸದರ ಒಂದು ನಿಧಿಯಲ್ಲಿ ಏನು ಬರುತ್ತೋ ಆ ನಿಧಿಯನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನಮ್ಮ ರಾಜ್ಯದಲ್ಲೇ ನಾನ್ ನೋಡ್ದಂಗೆ ಪೇಪರ್ ನ್ಯೂಸ್ ಅಲ್ಲಿ ನೋಡ್ದೆ, ಒಂದು 2ನೇ ಸ್ಥಾನದಲ್ಲಿದ್ದಾರೆ ಅವರು. ಲೋಕಸಭೆ ಸಂಸದರಾಗಿ ನಿಧಿಯನ್ನು ಬಳಸಿರೋದ್ರಲ್ಲಿ ನಮ್ಮ ಕರ್ನಾಟಕದಲ್ಲೇ 2ನೇ ಸಂಸದರು ಅಂತ ನಾನು ಹೆಮ್ಮೆಯಾಗಿ ಹೇಳ್ತೀನಿ ಸರ್ ಅವ್ರ ಪರವಾಗಿ. ಇನ್ನು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ MLA ಶಾಸಕರು ಶರತ್ ಬಚ್ಚೇಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಸರ್ ಹೇಳ್ಬೇಕಂತಂದ್ರೆ ಇವರು ಈ ರಾಜ್ಯಕ್ಕೆ ಒಂದು ಆಶಾ ಕಿರಣ ಸರ್. ಅವರು ಯುವಕರ ಆಶಾ ಕಿರಣ. ಒಳ್ಳೆ ಮಟ್ಟಕ್ಕೆ ಅವರು ಕೆಲಸ ಕ್ಷೇತ್ರಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಹೌದು ಸರ್, ಮಾಡಿದ್ದಾರೆ. ಇನ್ನೇನು ಬಿಜೆಪಿ ಮತ್ತೆ JDS ಮೈತ್ರಿ ಆಗಿರೋದು ರಾಜ್ಯದಲ್ಲಿ, ಈ ಬಗ್ಗೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆ ನಮ್ಗೇನ್ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಸರ್, ಬಿಜೆಪಿ ಮತ್ತೆ JDS ಮೈತ್ರಿ ಬಗ್ಗೆ? ಸರ್, ಬಿಜೆಪಿ JDS ಮೈತ್ರಿ ಬಗ್ಗೆ ನಾವು ಏನ್ ಹೇಳ್ಬೇಕು ಅಂದ್ರೆ, ನೋಡಿ, ಈ ದೇಶದಲ್ಲಿ ಇಲ್ಲಿವರೆಗೂ ಆಳ್ವಿಕೆ ಮಾಡಿರ್ತಕ್ಕಂಥ ಸರ್ಕಾರಗಳು, ಬಹುಪಾಲು ಸರ್ಕಾರಗಳು ಯಶಸ್ವಿ ಆಗಿರ್ತಕ್ಕಂಥದ್ದು ಯಾರು ಜಾತ್ಯತೀತ ನಿಲುವುಗಳನ್ನ ಇಟ್ಕೊಂಡು ಕೆಲಸಗಳು ಮಾಡಿದ್ದಾರೆ ಅವ್ರು ಮಾತ್ರ ಈ ಒಂದು ರಾಜಕಾರಣದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನ ಕಾಣಬಹುದು. ಈ ಬಿಜೆಪಿ JDS ಮೈತ್ರಿ ನಡೀತಾ ಇದೆ. ಈ ಬಹುಪಾಲು JDS ಪಕ್ಷ ಅಂತಕ್ಕಂಥದ್ದು ಒಂದು ಕುಟುಂಬ ರಾಜಕಾರಣದ ಪಕ್ಷ. ಅದು ನೀವು ನೋಡಿರ್ಬೋದು, ಒಂದು ಎಲೆಕ್ಷನ್ ಅಲ್ಲಿ ಈ ಕಡೆ ಇರ್ತಾರೆ, ಇನ್ನೊಂದು ಎಲೆಕ್ಷನ್ ಅಲ್ಲಿ ಆ ಕಡೆ ಬರ್ತಾರೆ. ಈಗ ಮೊನ್ನೆ ಕಳೆದ 2 ದಿನಗಳಿಂದ ನೀವು ಮೀಡಿಯಾದಲ್ಲಿ ನೋಡಿರ್ಬೋದು, ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ 2 ಸಾರಿ ಆಗಿದ್ದಂಥವ್ರು ಹೇಳ್ತಾರೆ, ಬರೀ ನಾನು 2 ಸೀಟ್ ತಗೊಳ್ಳೋದಕ್ಕೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಬೇಕಿತ್ತ ಅಂತ ಅವರೇ ತುಂಬಾ ನೋವಿನಿಂದ ಮಾತಾಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಒಂದು ಮೈತ್ರಿ ಅವಶ್ಯಕತೆ ಬಹುಶಃ JDSಗೆ ಇರ್ಲಿಲ್ಲ. ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಆದ್ರೆ JDSಗೆ ಒಂದು ಪ್ರಾದೇಶಿಕ ಪಕ್ಷ ಆಗಿ, ನಮ್ಮ ರಾಜ್ಯದ ಪಕ್ಷ ಆಗಿ ಈ ಮಟ್ಟಕ್ಕೆ 2 ಸಾರಿ ಮುಖ್ಯಮಂತ್ರಿ ಆಗಿದ್ದವರು, ಒಂದು ದೇಶಕ್ಕೆ ರಾಜ್ಯದಿಂದ ಪ್ರಧಾನಮಂತ್ರಿಯನ್ನ ಕೊಟ್ಟಂತ ಪಕ್ಷದವರು ಇವತ್ತು ಹೋಗಿ ಬರೀ 2 ಸೀಟ್ಗೆ ನಾವು ಅವ್ರ ಹತ್ರ ಕೈ ಚಾಚಬೇಕಾಯ್ತು, ಮೈತ್ರಿ ಮಾಡ್ಬೇಕಾಯ್ತು ಅಂತ ಗೋಗೆರಿತಾ ಇದ್ದಾರೆ. ಇದು ಏನು ಅಷ್ಟೊಂದು ಸಮಂಜಸವಾಗಿ ಕಾಣಲ್ಲ. ಈ ಒಂದು ಅಸಮಾಧಾನದ ಮಧ್ಯೆನೂ ಈ ಒಂದು ಮೈತ್ರಿ ಗಟ್ಟಿಯಾಗಿ ನಿಲ್ಲುತ್ತೆ ಅಂತ ಅನ್ಸುತ್ತಾ? ಯಶಸ್ವಿ ಆಗುತ್ತೆ ಅಂತ ಅನ್ಸುತ್ತಾ? ಹೇಗೆ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಈ ಒಂದು ಲೋಕಸಭಾ ಚುನಾವಣೆವರೆಗೂ ಮೈತ್ರಿ ಮುಂದುವರಿಯುತ್ತದೆ. ಲೋಕಸಭಾ ಚುನಾವಣೆ ಆದ್ಮೇಲೆ ನಾವು ಮೊದಲೇ ಹೇಳ್ದಂಗೆ ಈ ರಾಜ್ಯದಲ್ಲಿ ಏನು ಜನಪರ ಸರ್ಕಾರ ಇದೆ, ಜನಪರ ಕಾರ್ಯಕ್ರಮಗಳಿದೆ, ಈ ಕಾರ್ಯಕ್ರಮಗಳಿಗೆ ಗೆಲುವಾಗೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಈ ಒಂದು ಲೋಕಸಭಾ ಚುನಾವಣೆ ಆದ್ಮೇಲೆ ಏನು ಈ ಒಂದು ಮೈತ್ರಿ ಇದೆ, ಈ ಮೈತ್ರಿ ಕಟ್ಟಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸರ್, ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಏನ್ ಹೇಳ್ತೀರಾ? ಕರ್ನಾಟಕದ ಈಗಿನ ಪರಿಸ್ಥಿತಿಯಲ್ಲಿ ಒಂದು 5 ಗ್ಯಾರಂಟಿಗಳಿದಾವೆ ಸರ್. ಅದು ಅವರಿಗೆ ಶ್ರೀರಕ್ಷೆ ಆಗುತ್ತೆ ಅಂತ ಅನುಕೂಲ ಆಗಿದೆ ಸರ್. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಒಂದು ಏನು ಪಂಚ ಗ್ಯಾರಂಟಿಗಳು ಏನಿದಾವೆ ಅವು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ? ವರ್ಕ್ ಆಗುತ್ತೆ ಸರ್, 100% ವರ್ಕ್ ಆಗುತ್ತೆ. ಸರ್, ದೇಶಕ್ಕೆ ಪ್ರಧಾನಮಂತ್ರಿ ಯಾರಾಗಬೇಕು ಅಂತೀರಾ ನಿಮ್ ಪ್ರಕಾರ? ನರೇಂದ್ರ ಮೋದಿ. ದೇಶಕ್ಕೆ ಜನರ ತೀರ್ಪು ಸರ್. ಅದು ಜನರ ತೀರ್ಪು. ನಿಮ್ಮ ಸ್ವಂತ ಅಭಿಪ್ರಾಯ ಏನಿದೆ? ಇಲ್ಲ ಸರ್, ಅದು ಜನರ. ಸರ್, ನಿಮ್ ಪ್ರಕಾರ MP ಯಾರು? ಬನ್ನಿ ಈ ಕಡೆ ಬನ್ನಿ. ಸರ್, ನಿಮ್ ಪ್ರಕಾರ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗ್ಬೇಕು? ಸರ್, ದೇಶಕ್ಕೆ ಈಗ ನರೇಂದ್ರ ಮೋದಿ ಅವರು 2 ಸಾರಿ ಪ್ರಧಾನಮಂತ್ರಿ ಆಗಿದ್ದಾರೆ, ನಾವೆಲ್ಲ ನೋಡಿದ್ದೀವಿ. ಆದ್ರೆ ಏನು 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಏನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾವ ರೀತಿ ಈ ದೇಶವನ್ನ ಮುನ್ನಡೆಸ್ಕೊಂಡು ಬಂದ್ರು. ಬರೀ 0ಇಂದ ಸ್ಟಾರ್ಟ್ ಆಗಿದ್ದಂತ ದೇಶ ಇದು, ಏನೂ ಇರ್ಲಿಲ್ಲ. 2014ರವರೆಗೂ
ಇದೇ 60 ವರ್ಷದಿಂದ ಏನು ಮಾಡಿಲ್ಲ ಅಂತ ಹೇಳ್ತಕ್ಕಂಥ ಬಿಜೆಪಿ ಸರ್ಕಾರ ಇವತ್ತು 0ಯಿಂದ ಈ ದೇಶನ ಈ ಮಟ್ಟಕ್ಕೆ ಕಟ್ಟಿ ಬೆಳೆಸಿದ್ದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆನೆ ಈ ದೇಶದಲ್ಲಿ ಫ್ಲೈಟ್ಗಳೆಲ್ಲ ಓಡಾಡ್ತಾ ಇತ್ತು. ಈ ದೇಶದಲ್ಲಿ ಬಹುದೊಡ್ಡ ಕಾರ್ಖಾನೆಗಳ ಕ್ರಾಂತಿ ಆಯಿತು. ಈ ದೇಶದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯಿತು. ಈ ದೇಶದಲ್ಲಿ ಗರೀಬಿ ಹಠಾವು ಆಯಿತು, ಹಸಿರು ಕ್ರಾಂತಿ ಆಯಿತು. ಆದರೆ 2014ರಲ್ಲಿ ಬಹುಶಃ ಏನು ನರೇಂದ್ರ ಮೋದಿ ಅವರು ಪ್ರಥಮ ಬಾರಿಗೆ ಒಂದು ಪ್ರಧಾನಮಂತ್ರಿಗಳಾಗಿ ಈ ದೇಶಕ್ಕೆ ಆಯ್ಕೆ ಆದಮೇಲೆ ಈ 60 ವರ್ಷ ಏನೂ ಮಾಡಿಲ್ಲ ಈ ಸರ್ಕಾರ ಅಂತ ಹೇಳಿದ ಮೇಲೆ ಇವ್ರು ಏನಾದರೂ ಬದಲಾವಣೆಗಳನ್ನು ಕಳೆದ 10 ವರ್ಷಗಳಲ್ಲಿ ಮಾಡ್ಬೋದಾಗಿತ್ತಲ್ವ ಸರ್? ಈಗ ಫಾರ್ ಎಕ್ಸಾಂಪಲ್ ನಾನು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. $1 ತಗೊಳ್ಳಿ. $1 ಬೆಲೆ ಇವತ್ತು 85 ರೂಪಾಯಿ ಇದೆ. 2014ರಲ್ಲಿ 14ರವರೆಗೂ ಕಾಂಗ್ರೆಸ್ ಸರ್ಕಾರ ಏನೂ ಮಾಡೇ ಇಲ್ಲ, 0 ಬಿಟ್ಬಿಡಿ. 2014 ಆದಮೇಲೆ 2024ರವರೆಗೂ 10 ವರ್ಷ ಏನು $1 ಬೆಲೆ 85 ರೂಪಾಯಿ ಇದೆ, ಆವತ್ತು 70 ಸಮಥಿಂಗ್ ಇತ್ತು. ಮೋದಿಯವ್ರು ಬಂದಾಗ 73 ರೂಪಾಯಿ ಏನೋ $1 ಬೆಲೆ ಇದ್ದಿದ್ದು. ಇವತ್ತು 10 ವರ್ಷಗಳಲ್ಲಿ ಅವ್ರು ಕಡಿಮೆ ಮಾಡ್ಬೋದಿತ್ತಲ್ಲ ಸರ್, ಏನಾದರೂ ಮಾಡಿ. ಆಗಿದೆಯಾ? ಕಡಿಮೆ ಆಗಿದೆಯಾ? 85 ರೂಪಾಯಿ ಆಗಿದೆ. ಹಂಗಂದ್ರೆ ಅವ್ರು ಏನು ಮಾಡಿದ್ರು? ಇವತ್ತು GDP ತಗೊಳ್ಳಿ, ನಾವು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ನೋಡಿದಾಗ ಏನು ಪ್ರಾಡಕ್ಟಿವ್ ಯೂನಿಟ್ಸ್ ಎಲ್ಲಾನು ಕಡಿಮೆ ಆಗ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಏನು ಕಾರ್ಪೊರೇಟ್ ಸೆಕ್ಟರ್ ಇದೆಯಲ್ಲ, ಅದು ಅನುಕೂಲ ಆಗ್ತಾ ಇದೆ. ಆಮೇಲೆ ಈ ದೇಶದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಸಾಲ ಮಾಡಿ ಈ ದೇಶ ಬಿಟ್ಟು ಹೊರಗಡೆ ಹೋಗಿ ಮಹಾರಾಜರ ಥರ ಲಂಡನ್ನಲ್ಲಿ ಬದುಕ್ತಾ ಇದ್ದಾರೆ. ಯಾರು? ನೀರವ್ ಮೋದಿ ಇರ್ಬೋದು, ವಿಜಯ್ ಮಲ್ಯ ಇರ್ಬೋದು, ಇವರೆಲ್ಲ ಲಕ್ಷಾಂತರ ಕೋಟಿ. ಒಬ್ಬ ರೈತ ಇವತ್ತು 1 ಲಕ್ಷ ರೂಪಾಯಿ ಅವನೇನೋ ಬೆಳೆ ಹಾಕೋದಕ್ಕೆ ಸಾಲ ತೊಗೊಂಡ್ಬಿಟ್ಟ ಬ್ಯಾಂಕಲ್ಲಿ ಅಂದರೆ ಅವ್ರ ಮನೆ ಮುಂದೆ ಇವತ್ತು ಬಂದು ತಮಟೆ ಬಾರಿಸ್ತಾರೆ. ಪಾಪ ವಿಷ ಕುಡಿದು ರೈತರು ಸಾಯ್ತಾರೆ. ಆದರೆ ಲಕ್ಷಾಂತರ ರೂಪಾಯಿ ಕೋಟಿ ಇವ್ರು ತೊಗೊಂಡು ಹೋಗಿರೋರು ಇವ್ರನ್ನ ಯಾರು ಮಾತಾಡ್ಸೋರೇ ಇಲ್ಲ. ಸೊ ಹಂಗಾಗಿ ಒಂದು ಬದಲಾವಣೆ ಆದರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಓಕೆ, ಸೊ ಬದಲಾವಣೆ ಆಗ್ಬೇಕು ಅಂದ್ರೆ ಯಾರಾಗ್ಬೇಕು ಅಂತೀರಾ? ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವರು ಆಗ್ಬೋದು, ಅಥವಾ ಕಾಂಗ್ರೆಸ್ ಸರ್ಕಾರದ ಯಾವುದೇ ಒಬ್ಬ ವ್ಯಕ್ತಿ ಆಗಬಹುದು. ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.